ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರುವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಂತ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಒಬ್ಬ ಪ್ರಧಾನಮಂತ್ರಿಯಾಗಿದ್ದುಕೊಂಡು ನಿಮ್ಮ ಅರಿವೇ ನಿಮಗೆ ಗುರು, ನಿಮ್ಮ ದೇಹವೇ ನಿಮಗೆ ದೇವಾಲಯ, ಕಾಯಕವೇ ಕೈಲಾಸ, ಈ ಅನೇಕ ವಿಚಾರಗಳನ್ನು ನಾವು ಕಂಡಾಗ ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ, ಈ ಸತ್ಯವನ್ನು ಜನಮನಕ್ಕೆ ತಿಳಿಸುವ ಸಲುವಾಗಿ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಉತ್ಪಾದಕ ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮದ ವಚನಗಳನ್ನು ನಾವು ಸರಿಯಾಗಿ ಓದಿದಾಗ ನಿಜಕ್ಕೂ ಈ ಭಾರತ ದೇಶ ಇಡೀ ಜಗತ್ತಿನಲ್ಲಿಯೇ ಎಲ್ಲ ರೀತಿಯಿಂದ ಪ್ರಗತಿಯಾಗಲು ಸಾಧ್ಯವಿದೆ ಎಂದು ತಿಳಿಸುವುದರ ಮೂಲಕ ಇವಾಗ ಒಂದು ಬಸವಣ್ಣನವರ ವಚನ ಇಷ್ಟಲಿಂಗದ ಮೂಲಕ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಈ ವಚನವನ್ನು ನಾವು ಆತ್ಮ ಅವಲೋಕನ ಮಾಡಿಕೊಂಡಾಗ ಈ ಬ್ರಹ್ಮಾಂಡ, ಭಾರತ ಅಷ್ಟೆಲ್ಲ ಇಡೀ ಜಗತ್ತಿವೆ ಒಂದು ದೇವಾಲಯ. ಅಂತಹ ಒಂದು ಗೋಲಾಕಾರದ ಈ ಬ್ರಹ್ಮಾಂಡದ ಸ್ವರೂಪ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಬಸವಣ್ಣನವರು ಪರಮ ಪತಿವ್ರತೆಗೆ ಗಂಡನೊಬ್ಬ, ಇಬ್ಬರು ಮೂವರು ದೇವರೆಂದು ಉಬ್ಬಿ ಉಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರು, ಹೀಗೆ ಉಳ್ಳವರು ಶಿವಾಲಯ ಮಾಡುವರು, ಈ ಥರ ಅನೇಕ ವಚನಗಳನ್ನು ಕೊಟ್ಟಿದ್ದಾರಲ್ಲ. ಹೀಗೆ ಇನ್ನೊಂದು ಬಸವಣ್ಣನವರ ವಚನ, ಎತ್ತೆತ್ತ ನೋಡಿದರತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ಕೂಡಲ ಸಂಗಮ ದೇವ. ಏನಾಗುತ್ತದೆ ವಚನದ ಭಾವಾರ್ಥ? ಇವತ್ತು ದೇಶದಲ್ಲಿ ಈ ಹೊಡೆದಾಟ, ಬಡೆದಾಟ, ಜಾತಿ ಭೇದ ಭಾವ, ನನ್ನ ದೇವರು ಬೇರೆ, ನಿಮ್ಮ ದೇವರು ಬೇರೆ, ಮನೆ ದೇವರು ಬೇರೆ, ಯಾರು ಮಾಡಿದಾರಪ್ಪ? ಇದನ್ನು ಯಾರು ಮಾಡಿದಾರಲ್ಲ, ಈ ವಚನಗಳ ಆಧಾರದ ಮೇಲೆ ನಾವು ನಿಜಕ್ಕೂ ಚಿಂತನೆ ಮಾಡಿದಾಗ ಎಲ್ಲ ಮಹಾಸ್ವಾರ್ಥಿಗಳು, ಕುತಂತ್ರವಾದಿಗಳು, ಮನುವಾದಿಗಳು, ಷಡ್ಯಂತ್ರವಾದಿಗಳು, ವಿದೇಶಿಗರು ಇದನ್ನು, ಈ ದೇಶದ ಜನರನ್ನು, ದುಡಿಯುವ ವರ್ಗದವರನ್ನು ಗುಲಾಮರನ್ನಾಗಿ ಇಟ್ಕೊಂಡು ಮಾನಸಿಕ ರೋಗದಿಂದ ಬಳಲುವಂತೆ ಮಾಡಿದ್ದಾರೆ. ಈ ಸುಳ್ಳು, ಗೊಳ್ಳು, ಹೊಳ್ಳು, ಪಳ್ಳು ಹಲವು ದೈವಗಳನ್ನು ನಮ್ಮ ಮುಗ್ಧ ಜನರ ತಲೆಯಲ್ಲಿ ಹಾಕಿ, ಆ ಕಾರಣಕ್ಕಾಗಿಯೇ ಬಸವಾದಿ ಶರಣರು ಗವಿಗಳಲ್ಲಿ ಧ್ಯಾನ ಮಾಡಿ ಅನುಭವ ಮಂಟಪದಲ್ಲಿ ಚಿಂತನೆಗಳನ್ನು ಮಾಡಿಕೊಟ್ಟಿದ್ದಾರೆ. ನಮಗೆ ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಬದುಕುವ ಸಲುವಾಗಿ ಈ ವಿಚಾರಗಳನ್ನು ಇವತ್ತ ಭಾರತ ದೇಶದ ಮೂಲೆ ಮೂಲೆಗೆ ತಲುಪುವ ಕಾರ್ಯ ಮಾಡಬೇಕಾಗಿತ್ತು. ಯಾರ ಕರ್ತವ್ಯವಿತ್ತು ಅವರು ಮಾಡಿಲ್ಲ.
ಸಾಮಾನ್ಯ ಜನರು ಇವತ್ತು ವಚನಗಳನ್ನು ಓದಿ ನಾವು ನಮ್ಮ ಕೈಲಾದಷ್ಟು ನಾವು ಜನಮನಕ್ಕೆ ತಿಳಿಸುವ ಕಾರ್ಯ ಮಾಡುತ್ತಿದ್ದೇವೆ. ಇದಕ್ಕೆ ಎಲ್ಲರ ಸಹಕಾರ ಬೇಕಾಗಿದೆ. ಯಾಕೆಂದರೆ ಇವತ್ತು ದೇಶದಲ್ಲಿ ಜಗಳಗಳು, ರಾಜಕಾರಣಿಗಳ ಜಗಳಗಳು, ಈ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರ ಬಗ್ಗೆ ಜಗಳಗಳು, ಎಲ್ಲ ಕಡೆ ಜಗಳಗಳು, ಕಿರಿಕಿರಿಗಳು, ಪೊಲೀಸ್ ಸ್ಟೇಷನ್ಗಳು, ಕೋರ್ಟ, ಜೈಲು ಇವೆಲ್ಲ ತುಂಬಿ ತೊಳಗ್ತ ಕಾರಣ ಈ ಸುಳ್ಳು, ಗೊಳ್ಳು, ಪೊಳ್ಳು, ಹೊಳ್ಳು ಹಲವು ದೈವಗಳ ಒಂದು ಆಚರಣೆ ಯಾರು ಹಾಕಿದಾರಲ್ಲ ಅವರೇ ನಿಜವಾಗಿರ್ತಕ್ಕಂತಹ ದೇಶದ್ರೋಹಿಗಳು ಆಗುತ್ತಾರೆ. ಆ ದೇಶದ್ರೋಹಿಗಳನ್ನು ಆಗುವುದನ್ನು ಬಿಟ್ಟು ಇವಾಗ ಪ್ರಕೃತಿಯ ಧರ್ಮ, ಸೃಷ್ಟಿಕರ್ತನ ಧರ್ಮ, ನಿರಾಕಾರ ದೇವನ ಸ್ವರೂಪ ನಾವು ಎಲ್ಲಿ ಕಾಣಬೇಕಂದರೆ ಮನುಷ್ಯರಲ್ಲಿಯೇ ದೇವರನ್ನು ಕಂಡು ಅವರ ಜೊತೆ ದಯವೇ ಧರ್ಮದ ಮೂಲ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ನಾವು ಕಾಯಕ ಏನಾದರೂ ಮಾಡಿಕೊಳ್ಳಿರಿ, ಆದರೆ ನಾವು ಮಾಡ್ತಕ್ಕಂಥ ಕಾಯಕದಿಂದ ಇನ್ನೊಬ್ಬರನ್ನು ಒಳ್ಳೆಯದಾಗಬೇಕು, ಅದರ ಜೊತೆ ನಮ್ಮದು ಕೂಡ ಒಳ್ಳೆಯದಾಗಬೇಕು. ಅಂತಹ ಒಂದು ಭಾವನೆ ಇಟ್ಕೊಂಡು ನೀವೆಲ್ಲರೂ ಬದುಕೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ. ಆದರೆ 145 ಕೋಟಿ ಜನಸಂಖ್ಯೆಯುಳ್ಳ ಭಾರತೀಯರಿಗೆ ತಲುಪಲಿ ಮತ್ತು ಇಂತಹ ವಿಚಾರಗಳು ಭಾರತ ದೇಶದ ಒಂದು ಸಂಸದ್ ಏನಿದೆಯಲ್ಲ, ಲೋಕಸಭೆ, ಪಾರ್ಲಿಮೆಂಟು, ಅಲ್ಲಿ ಇಂತಹ ವಚನಗಳ ಚಿಂತನೆಗಳು ನಡೆಯಲಿ. ಎಲ್ಲ ರಾಜಕಾರಣಿಗಳಿಗೆ ಇಂತಹ ಒಂದು ತರಬೇತಿ ನೀಡ್ತಕ್ಕಂಥದ್ದು ಕೂಡ ಆಗಬೇಕು. ಮತ್ತು ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಬಸವಾದಿ ಶರಣರ ವಿಚಾರಗಳನ್ನು, ಚಿಂತನೆಗಳನ್ನು ನಡೆಯಲಿ. ಈಗ ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗ್ತಕ್ಕಂಥ 800 ಕೋಟಿ ವೆಚ್ಚದ ಸರ್ಕಾರದ ವತಿಯಿಂದ ಅನುಭವ ಮಂಟಪ, ಈ ಅನುಭವ ಮಂಟಪ ಒಂದು ಭಾರತ ದೇಶದ ಎಲ್ಲ ರಾಜಕಾರಣಿಗೆ ಅಲ್ಲಿ ಪ್ರತಿ ವರ್ಷಕ್ಕೆ 2 ಸಲ ಒಂದು ತರಬೇತಿ ಕೊಡಬೇಕು. ಮತ್ತು ಪ್ರತಿ ಗ್ರಾಮ ಪಟ್ಟಣಗಳಲ್ಲಿ ಕೂಡ ಅನುಭವ ಮಂಟಪಗಳು, ಮಿನಿ ಅನುಭವ ಮಂಟಪ, ಬಸವ ಮಂಟಪಗಳು ಆಗಬೇಕು. ಯಾವ ರೀತಿ ಕ್ರೈಸ್ತರು ತಮ್ಮ ಆಶ್ರಮಗಳನ್ನು ಕಟ್ಟಿಕೊಂಡಿದ್ದಾರೆ, ಮುಸಲ್ಮಾನರು ಮಸ್ಜಿದ್ಗಳನ್ನು ಕಟ್ಟಿಕೊಂಡು ಅವರು ಮಾಡ್ತಾ ಇರ್ತಾರೆ, ಹಾಗೆ ಈ ಬಸವಣ್ಣನವರು ಸ್ಥಾಪಿಸಿದ ಲಿಂಗ ಆಯತ ಧರ್ಮದ ವಿಚಾರಗಳು ಒಂದು ವೇಳೆ ನಾವು ಜನಮನಕ್ಕೆ ಮುಟ್ಟಿಸುವ ಕಾರ್ಯಗಳು ಮಾಡಬೇಕೇ ಆಗಿದ್ದರೆ 12ನೇ ಶತಮಾನದಲ್ಲಿ ಎಲ್ಲ ಜಾತಿಯ ವರ್ಗದವರು ಇದರಲ್ಲಿ ಇದ್ದಾರೆ. ಅವರೆಲ್ಲರ ಹೆಸರುಗಳಿವೆ, ಅವರೆಲ್ಲರ ವಚನಗಳು ಸಿಕ್ಕಿವೆ. ಆದ ಕಾರಣ ಅಂದು ಎಲ್ಲರೂ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿ ಧರಿಸಿ ದೇಹವೇ ದೇವಾಲಯ ಎಂದು ಒಪ್ಪಿಕೊಂಡಿದ್ದಾರೆ. ಆ ಕಾರ್ಯ ಸರ್ಕಾರ ವತಿಯಿಂದ ಮಾಡಿದರೆ ಬಹಳ ಒಳ್ಳೆಯದಾಗುತ್ತದೆ. ನಮ್ಮ ಎಲ್ಲ ಸಮಸ್ಯೆಗಳು, ಎಲ್ಲ ಈ ವಾದ ವಿವಾದಗಳು ಕೂಡ ಹೋಗುತ್ತವೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವಣ್ಣನ ನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.